ಇವತ್ತು ಭಾಳ ನಾನು ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ಹೋಗಂಗಿಲ್ಲ. ಯಾಕಂದರೆ ನಾನು ಹಿಂದೆ ದಾನಂತಾಯಿ ಗುಡಿ ಟ್ರಸ್ಟಿನ ನಿರ್ದೇಶಕನೂ ಆಗ್ತೀನಿ ಅಥವಾ ಯಾವತ್ತು ಅಧ್ಯಕ್ಷ ಆಗ್ತೀನಿ ಅಂತೇಳಿ ಕೂಡ ನಾನು ಕನಸುಗಳಕ್ಕೆ ಕಂಡಿರಲಿಲ್ಲ. ಏನೋ ಅನಿವಾರ್ಯ ಕಾರಣಗಳಿಂದ ಅಲ್ಲಿ ಏನೋ ಒಂದು ಸಮಸ್ಯೆ ಇರೋದ್ರಿಂದ ನಾನು ಹೋದಾಗ ನಮ್ಮ ಎಲ್ಲ ನಿರ್ದೇಶಕರು, ಸಿದ್ದೇಶ್ವರ ಸ್ವಾಮಿಗಳು, ಇವತ್ತು ಮಲ್ಲು ಪೂಜಾರಿರು, ಅನೇಕ ಎಲ್ಲ ಡೈರೆಕ್ಟರ್ಗಳು ಕೂಡ ನೀವು ಅಧ್ಯಕ್ಷರು ಆಗಬೇಕು ಅಂತಕ್ಕಂಥ ನನಗೆ ಒಂದು ಮಾತನ್ನು ಕಿವಿ ಮಾತನ್ನು ಹೇಳಿದಾಗ ಇವತ್ತು ಗುಡ್ಡಾಪುರದ ದಾನಂತಾಯಿ ಟ್ರಸ್ಟಿನ ಅಧ್ಯಕ್ಷನಾದೆ. ಆದರೆ ಇವತ್ತು ಶ್ಯಾಮ್ ಬಾಬಾ ಅವರ ಇವತ್ತೇನು ಗುಡಿ ಕಟ್ಟಡವನ್ನು ನಾನು ಮಾಡಬೇಕು ಅಂತಕ್ಕಂಥ ಏನು ನನ್ನ ಕನಸು ಮನಸ್ಸಿನಲ್ಲಿ ಕೂಡ ಇರಲಿಲ್ಲ. ಆದರೆ ಇವತ್ತು ನಾನು ಪದೇ ಪದೇ ಚುನಾವಣೆಯಲ್ಲಿ ಸೋತಾಗ 15 ದಿವಸಗಳಲ್ಲಿ ನಾನು ಏನೋ ಒಂದು ಮನಸ್ಸಿನಲ್ಲಿ ಯಾವುದೂ ವಿಚಾರ ಕೂಡ ನಾನು ಮಾಡಿರಲಿಲ್ಲ. ನಾನು ರಾಜಕಾರಣನೇ ಮಾಡಬಾರ್ದು ಅಂತಕ್ಕಂಥ ನಿರ್ಧಾರ ತಗೊಂಡಿದ್ದೆ. ಅವಾಗ ತಗೊಂಡಾಗ ನನಗೆ ಏನು ಅನ್ನಿಸ್ತು, ಇನ್ನು ಬೇಡಪ್ಪ, ಇದು ಯಾಕೋ ಇದೇನೋ 4 ಸಲ 2 ಸಲ JDSಲಿ ನಿಂತೆ, 2 ಸಲ BJP ನಿಂತೆ, ಇದೇನೋ ಬೇಡ, 80,000 ಓಟ್ ತೊಗೊಂಡು ಇನ್ನೊಂದು ಬರೀ ಹೆಗ್ಗಳಿಕೆ ಆಯಿತು, ಇದನ್ನ ಒಂದೇನೋ ರಾಜಕಾರಣ ಬೇಡ ಅಂತಕ್ಕಂಥ ತೀರ್ಮಾನ ಕೂಡ ನಾನು ಮಾಡಿದ್ದೆ. ಆದರೆ ಇದಕ್ಕೆ ಕಾರಣೀಭೂತರು ಇವತ್ತು ಕಟ್ಟಡವನ್ನು ಈ ನಿರ್ಮಾಣ ನಾನು ಮಾಡ್ತೀನಿ ಅಂತಕ್ಕಂಥ ಮನಸ್ಸಿನಲ್ಲಿ ಕೂಡ ನಾನು ಇರಲಿಲ್ಲ. ಆದರೆ ಇವತ್ತು ನನಗೆ ಕನಸಿನಲ್ಲಿ ಯಾರು ನಮ್ಮ ಕೋಲಾಪುರದಲ್ಲಿ ಇರ್ತಕ್ಕಂಥ ಒಬ್ಬ ಮಂಜು ತಾಯಿ, ಆ ಮಂಜು ತಾಯಿ ಒಂದು ಕನಸಿನಲ್ಲಿ ಬಂದು, ಯಾಕಂದ್ರೆ ನೀನು ಹಾರೈಕೆ ಸಾರ, ಇವತ್ತು ನಿನಗೆ ಸಾರ ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ ದೇವರು ಯಾರಾದ್ರೂ ಇದ್ರೆ ಅದು ಕಾಟು ಶ್ಯಾಮ್ ಅಂತಕ್ಕಂಥ ನನಗೆ ಅವರು ಬಂದು ನನಗೆ ಹೇಳಿದರು. ಆದರೆ ನನಗೆ ಆದರೂ ಕೂಡ ಅವ್ರು 1 ಅಲ್ಲ 2 ಅಲ್ಲ 3 ಸರಿ ನನಗೆ ಕರೆದವ್ರು ಹೇಳಿದ್ರು ಕೂಡ ಅದು ನಾನು ತೀರ್ಮಾನ ಕೂಡ ನಾನು ಮಾಡಿರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ 3ನೇ ಸಲ ನಾನು ಏನು ಮಾಡಬೇಕು ಅಂತೇಳಿ ಚಿಂತೆಯಲ್ಲಿ ಇರ್ತಕ್ಕಂಥ ನಮ್ಮ ಐಸ್ ಹಾಸ್ಪಿಟಲ್ನ ನಮ್ಮ ನಿರ್ದೇಶಕ ಡಾಕ್ಟರ್ ಆದಂಥ ನಿತಿನ್ ಅಗರ್ವಾಲ್ ಅವ್ರಿಗೆ ನಾನು ಈ ವೇದಿಕೆ ಮುಖಾಂತರ ಬಹಳ ಅವರಿಗೆ ಮತ್ತು ಅವರ ಧರ್ಮ ಪತ್ನಿಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ನಾನು ಕಾಟು ಶ್ಯಾಮ ಅಂತಂದರೆ ನನಗೇನು ಗೊತ್ತಿರಲಿಲ್ಲ. ಭಾಳ ಜನ ಮಹಾಭಾರತದ ಇತಿಹಾಸವನ್ನು ಎಲ್ಲರೂ ನೋಡಿದ್ದಾರೆ, ಕಾಟು ಶ್ಯಾಮ್ ಬಗ್ಗೆ ಯಾರೂ ಮಾತನಾಡ್ತಿರ್ಲಿಲ್ಲ. ಆದರೆ ಅವಾಗ ನಾನು ಒಂದು ವಿಚಾರ ಮಾಡಿ ಡಾಕ್ಟರ್ ನಿತಿನ್ ಅಗರ್ವಾಲ್ ಅವ್ರ ಬಳಿ ಕೂತಾಗ ನಾನು ಮಾತನಾಡಿದೆ, ಕಾಟು ಶ್ಯಾಮ್ ಬಗ್ಗೆ ಏನು ಅನ್ನೋಣ. ಇಲ್ಲ, ನಾವು ಭಾಳ ಸರ ಹೋಗಿವ್ರಿ ಅಣ್ಣವರಲ್ಲಿ, ಹೋದವ್ರಿಗೆಲ್ಲ ಭಾಳ ಒಳ್ಳೇದಾಗ್ಯದ, ಇದು ನೀವು ಮಾಡಿದ್ರು ಚಲೋ ಆಗ್ತದ ಅಂಥೇಳಿ ಅವರು ನನಗೆ ಕಿವಿ ಮಾತನ್ನು ಹೇಳಿದರು. ಆದರೆ ನಾನು ಆ ಮಂಜು ತಾಯಿ ನನಗೆ ಸತತವಾಗಿ ಫೋನ್ ಮುಖಾಂತರ ನನಗೆ ಹೇಳಿ, ಇವತ್ತು ನೀ ಕಾಟು ಶ್ಯಾಮನ್ನು ಮಾಡಿದ್ರೆ ಇವತ್ತು ಹಾರೈಕೆ ಸಾರ ಅಂತಕ್ಕಂಥ ಏನಿದೆ, ಇವತ್ತು ನಿನಗೆ ಹಿಂದೆ ನನಗೆ ನನ್ನ ಹಿರಿಯರಾದಂಥ ನಮ್ಮ ಬಸವರಾಜ್ ಪಾಟೀಲ್ರು ಕೂಡ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಮಾತು ಹೇಳಿದರು, ಯಾರಾದರೂ ಒಬ್ಬ ಗುರು ಬೇಕು, ನನಗೆ ಹಿಂದೆ ಶಿವರಾಜ್ ಪಾಟೀಲ್ರು ಇದ್ದರು, ಆದರೂ ನಿಮಗೂ ಒಬ್ಬ ಗಾಡ್ ಫಾದರ್ ಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ಅದನ್ನು ನಾನು ಭಾಳ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ನಾನು. ಆದರೆ ಇವತ್ತು ನಾನು ಮನಸ್ಸಿನಲ್ಲಿ ಅಂದ್ಕೊಂಡೆ, ನನಗೊಬ್ಬರು ಗಾಡ್ ಫಾದರ್ ನೀವೇ ಸಿಕ್ಕಿರಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಮನಸ್ಸಿನಲ್ಲಿ ಅಳವಡಿಸ್ಕೊಂಡೆ. ಇವತ್ತು ಬಾಬುರಾವ್ ಪಾಟೀಲ್ರಾಗಲಿ, ಇವತ್ತು ಬಸವರಾಜ್ ಪಾಟೀಲ್ ಇಬ್ಬರು ಅಣ್ಣ ತಮ್ಮರು ಹೆಂಗಿದಾರಪ್ಪ ಅಂತಂದರೆ ಅವರ ಬಗ್ಗೆ ನಾವು ಕಲಿಬೇಕಾಗ್ಯದ, ನಾವು ಭಾಳ ಕಲಿಬೇಕಾಗ್ಯದ. ಕಲಿತಕ್ಕಂಥದ್ದು ವಿಷಯಗಳನ್ನು ಭಾಳ ಅದಾವೆ. ಆದರೆ ಇವತ್ತು ಅವರು ನನಗೊಂದು ಮಾತನ್ನು ಹೇಳಿದ ಬಳಿಕೆ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಕಾಟು ಶ್ಯಾಮ್ ಅಂತಕ್ಕಂಥ ಒಂದು ಸಣ್ಣ ಗುಡಿಯನ್ನು ಕಟ್ಟಬೇಕು, ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ಭಾವನೆ ಇತ್ತು. ಆದರೆ ನನಗೆ ಮನಸ್ಸಿನಲ್ಲಿ ಹೆಂಗಾಯ್ತು ಗುಡಿ ನನಗೆ ಗೊತ್ತಿಲ್ಲ. ಆ ಗುಡಿ ಕಟ್ಟಡ ಯಾವ ರೀತಿ ಆಯಿತು, ಯಾವ ಕ್ಷಣದಲ್ಲಿ ಏನಾಯಿತು ಅನ್ನೋದೇ ನನ್ನ ಮನಸ್ಸಿನಲ್ಲಿ ಕೂಡ ವಿಚಾರ ಮಾಡ್ತಕ್ಕಂಥದ್ದು ಆಗಲಿಲ್ಲ. ಆ ಕಾಟು ಸಾಬನ ಬಗ್ಗೆ ಈಗಾಗಲೇ ನಮ್ಮ ಪರಮ ಪೂಜ್ಯ ಕೋಲಾಪುರದ ಮಠದ ಶ್ರೀಗಳು ಬಹಳ ವಿಶೇಷವಾಗಿ ಹೇಳಿದರು. ನಾನೇನು ಹೇಳೋದೇನು ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಸೋತವರಿಗೆ ಸಾರ ಕೊಡ್ತಕ್ಕಂಥ ಶಕ್ತಿ ಇವತ್ತು ಎಲ್ಲಾದರೂ ಇದ್ದರೆ ಅದು ನಮ್ಮ ಮಿಲನ್ ಪೆಟ್ರೋಲ್ ಬಂಕ್ನಲ್ಲಿ ಇವತ್ತು ಕಾಟು ಶ್ಯಾಮ್ ಅಂತಕ್ಕಂಥ ದೇವರು. ಇಡೀ ಕರ್ನಾಟಕದಲ್ಲಿ ನಿನ್ನೆ ಲಾತೂರ್ದಿಂದ ಬಹಳ ಜನ ಬಂದಿದ್ರು. ಲಾತೂರ್ಲಿಂದ ಬರ್ತಕ್ಕಂಥ ಅಲ್ಲಿ ಕಾಟು ಶ್ಯಾಮನ ಮಂದಿರದ ಟ್ರಸ್ಟಿನವರು ಕೂಡ ನಿನ್ನೆ ಬಂದಿದ್ರು. ಅವ್ರು ಹೇಳಿದರು, ಈ ಗುಡಿ ನೋಡಿ, ಅವ್ರು ಹೇಳಿದ್ರು, ನಮ್ಮ ಲಾತೂರ್ನಲ್ಲಿ ಕೂಡ ನಾವು ಕಾಟು ಶ್ಯಾಮ್ ಗುಡಿ ನಾವು ಕಟ್ಟಿದ್ದೀವಿ, ಟ್ರಸ್ಟ್ನವರೆಲ್ಲ ನಾವು ಬಂದಿವಿ, ಇವತ್ತು ನೀವು ಕೂಡ ಮಾಡಿದಿರಿ, ನೀವು ಧನ್ಯವಾದಗಳು ಅಂತಕ್ಕಂಥ ಮಾತನ್ನು ಕೂಡ ನನಗೆ ಹೇಳಿದರು.
ಆದರೆ ಇವತ್ತು ಈ ಗುಡಿ ಕಟ್ಟಬೇಕಾದ್ರೆ ನಾನು ಯಾರ ಕಡೆನೂ ಸಹಾಯ ತಗೊಂಡಿಲ್ಲ. ನಂದೇನೋ ಒಂದು ಗುಡಿ ಕಟ್ಟಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬತ್ತು. ನಾನು ಪರಮೇಶ್ವರನ ಭಕ್ತ, ದಾನಮ್ ತಾಯಿ ಒಂದು ಸೇವಾ ಮಾಡತಕ್ಕಂಥ ಒಬ್ಬ ಸೇವಕ. ಆದರೆ ಇವತ್ತು ಗಣಪತಿಗೆ ನಾವು ಹೋಗ್ತಿದ್ದೆವು, ಎಲ್ಲ ಕಡೆ ಹೋಗ್ತಿದ್ದೆವು, ನೋಡ್ಕೋತೀವಿ, ಕಂಡು ಎಲ್ಲ ದೇವರಿಗೆ ನಾವು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೋತಿದ್ದೆವು. ಆದರೆ ಇವತ್ತಿನ ದಿನಮಾನಗಳಲ್ಲಿ ಕಾಟು ಶ್ಯಾಮನ ಕಟ್ಟಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಇವತ್ತು ಆ ಗುಡಿ ಕಟ್ಟತಕ್ಕಂಥ ಒಬ್ಬ ಶಿಲ್ಪಿನ ನಾನು ವಿಚಾರ ಮಾಡಿದೆ. ಆ ವಿಚಾರ ಮಾಡಿ ನಾನು ಒಂದು ಗುಡಿ ಕಟ್ಟಬೇಕಂತ ಮಾಡಿನಪ್ಪ, ನಿನಗೊಂದು ನನಗೆ ಕಟ್ಟಬೇಕು, ನೀನು ಒಂದು ಸಹಾಯ ಬೇಕು ನಿಂದು ಅಂತಂದಾಗ, ನೀವು ಎಷ್ಟೇ ಕೊಡ್ರಿ, ನೀವು ಏನು ಮಾಡ್ತೀರಿ ಮಾಡ್ರಿ ಅಂತ ಅವ್ನಿಗೆ ಗೊತ್ತಿದೆ. ನಾವು ಭಾಳ ಸಲ ನಾವು ಗುಡ್ಡಾಪುರದಲ್ಲಿ ಅವ್ರ ಕಡೆ ಕೆಲಸ ನಾವು ಮಾಡ್ಕೊಂಡಿದ್ದೀವಿ. ಆದರೆ ಇವರು ಅವನ ಅಂಕಿ ಸಂಖ್ಯೆ 50 ಲಕ್ಷ 60 ಲಕ್ಷ 70 ಲಕ್ಷ ಕೋಟಿಗಟ್ಟಲೆ ಅದ ಇವತ್ತು. ಆದರೂ ಕೂಡ ನಾನು ಏನು ಕೊಡ್ತೀನಿ ಅಷ್ಟು ನೀವು ತೊಗೊಂಡು ಮಾಡಬೇಕು ಅಂತಂದಾಗ, ಆಯ್ತು ನೀವು ಕೊಡ್ರಿ, ನೀವು ಎಷ್ಟು ಕೊಡ್ತೀರಿ ಅಷ್ಟೇ ನಾನು ಮಾಡ್ತೀನಿ ಅಂತಕ್ಕಂಥ ಒಂದೇ ಒಂದು ಮಾತಿಗೆ ನಾನು ಒಂದು ಸ್ವಲ್ಪ ಅವನಿಗೆ ದುಡ್ಡು ಕೊಟ್ಟೆ. ಆದರೆ ಇವತ್ತು ತಂದು ಗುಡಿ ಕೇವಲ 3-3.5 ತಿಂಗಳಲ್ಲಿ ಗುಡಿ ಕಟ್ಟಿ ಇವತ್ತು ಕಾಟು ಶ್ಯಾಮ್ ಇವತ್ತು ಸರ್ಕಲ್ನಲ್ಲಿ ಯಾರು ಸೋತವರು ತಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಇಚ್ಛೆ ಇವತ್ತು ಮನಸ್ಸಿನಲ್ಲಿ ಇರ್ತಕ್ಕಂಥ ಬಂದು ನಾವು ಹಣಿ ಹಚ್ಚಿ ನಾವು ಬೇಡ್ಕೊಂಡ್ರೆ ಇವತ್ತು ನಮ್ಗೆ ಆಶೀರ್ವಾದ ಮಾಡ್ತಕ್ಕಂಥ ಭಗವಂತ ಎಲ್ಲಿ ಸಿಕ್ಕಾನಪ್ಪ ಅಂತಂದ್ರೆ ಇವತ್ತು ನಮ್ಮ ಕಾಟು ಶ್ಯಾಮನ ಆಶೀರ್ವಾದ ನಾವು ಪಡಿಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ವಿಶೇಷವಾಗಿ ಕಾಟು ಶ್ಯಾಮ್ಗೆ ನಾನು ನನ್ನ ಇಬ್ಬರು ಮಕ್ಕಳನ್ನ ಕರ್ಕೊಂಡು ನಾನು ಹೋಗಿ ಜೈಪುರದಿಂದ ಅಲ್ಲಿ ಕಾಟು ಶ್ಯಾಮ್ಗೆ ಹೋಗಿ ದರ್ಶನವನ್ನು ಮಾಡಿಕೊಂಡ್ರೆ ಅಲ್ಲಿ ನೋಡಿದೆ ನಾನು ಲಕ್ಷಗಟ್ಟಲೆ ಜನ ಪಾಳಿ ಹಚ್ಚಿ ಅಲ್ಲಿ ದರ್ಶನ ಕೂಡ ಸಿಗಂಗಿಲ್ಲ. ಆದರೂ ನಮ್ಮ ನಿತಿನ್ ಅಗರ್ವಾಲ್ ಡಾಕ್ಟರ್ ಅಂದ್ರು, ಇಲ್ಲ ನಮಗೆ ಬಾಳಿ ಸಿಗ್ತದೋ ಇಲ್ಲೋ ಅಂತೇಳಿ ನಾವು ಮಾತಾಡ್ಕೊತ ಹೋಗಿದ್ದೆವು. ಅಲ್ಲಿ ಹೋಗಿ ನಿಂತರ ಡಾಕ್ಟರ್ ಒಬ್ಬರಿಗೆ ಭೇಟಿ ಆದರೂ ನಮ್ಮನ್ನೆಲ್ಲ ಕರ್ಕೊಂಡು ಒಳಗೆ ಹೋಗಿ ಒಂದು 15-20 ನಿಮಿಷ ಆ ದೇವ್ರ ಮುಂದೆ ನಿಂದ್ರಿಸಿ ನಮಗೆ ಆಶೀರ್ವಾದವನ್ನು ಮಾಡಿಕೊಟ್ಟ ನಂತರ ನಾನು ಅಂದೆ, ಇವತ್ತು ಯಾವುದೇ ಪರಿಸ್ಥಿತಿ ಒಳಗೆ ನಾವು ಕಾಟು ಶ್ಯಾಮನ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಮಗೆ ಎಷ್ಟು ವಿಚಿತ್ರ ಅಂತಂದ್ರೆ, ನಾನು ಡಾಕ್ಟರ್ ಕೂಡಿ ಆ ಮೂರ್ತಿಯನ್ನ ಎತ್ತಬೇಕಾದ್ರೆ 4 ಜನ ಕೂಡಿ ನಾವು ಮೂರ್ತಿಯನ್ನ ಎತ್ತಿದ್ದೆವು. ಅಷ್ಟೊಂದು ವಜ್ಜಿ ಭಾರವಾಗಿರ್ತಕ್ಕಂಥ ಒಂದು ಮೂರ್ತಿ ಅದು. ಆದರೆ ಇವತ್ತು ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಆದ ನಂತರ ನಿನ್ನೆ ನಾವು ಆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಆ ಮೂರ್ತಿ ನಾವು ಒಬ್ಬೊಬ್ಬರೇ ಎತ್ಕೊಂಡು ಬಂದೆವು. ನಮಗೆ ವಿಚಿತ್ರ ಅನಿಸ್ಬಿಟ್ಟದು, ಇಷ್ಟೊಂದು ಭಾರವಾಗಿ ಇರ್ತಕ್ಕಂಥ ಒಂದು ಮೂರ್ತಿ. ನಿನ್ನೆ ಡಾಕ್ಟರ್ ಕೂಡ ನಾನು ಅದೇ ಹೇಳಿದೆ, ಡಾಕ್ಟರ್ ನೀವು ಕೂಡಿ ಎತ್ತದಾಗ ಎಷ್ಟು ವಜ್ಜಿರ್ತಿತ್ತು, ಇವತ್ತು ನಾವು ಆ ಬಾಬಾನ ಇವತ್ತು ಎತ್ಕೊಂಡು ನಾವು ಒಬ್ಬರೇ ತರ್ತಕ್ಕಂಥದ್ದು ಒಂದು ಇವತ್ತು ಆಶೀರ್ವಾದವನ್ನು ನಾವು ಮಾಡಿದ್ದೇನೆ ಅಂತಂದ್ರೆ, ಇವತ್ತು ಭಗವಂತ ಇವತ್ತು ಯಾರ್ಯಾರು ಈ ಸರ್ಕಲ್ನಲ್ಲಿ ಈ ಗುಡಿಯಲ್ಲಿ ಇವತ್ತು ಬಹಳ ದೊಡ್ಡ ಜನ ಶ್ರೀಮಂತರಿದ್ದಾರೆ, ಅವರೆಲ್ಲರೂ ಬಂದು ಇವತ್ತು ನಿನ್ನೆ ರಾತ್ರಿ ನೋಡ್ಬೇಕಾಗಿತ್ತು. ರಾತ್ರಿ 1 ಗಂಟೆವರೆಗೆ ಇಲ್ಲಿ ಕಾರ್ಯಕ್ರಮ ಆಯ್ತು. ಎಲ್ಲರೂ ಬಂದು ಇವತ್ತು ದರ್ಶನವನ್ನು ತಗೊಂಡು ಹೋಗ್ತಕ್ಕಂಥ ಇವತ್ತು ಆ ಇವತ್ತು ಬಾಬ್ರಿಕ್ ಇವತ್ತು ಕಾಟು ಶ್ಯಾಮ್ ಬಾಬಾ ನಮ್ನೆಲ್ಲರಿಗೆ ಆಶೀರ್ವಾದವನ್ನು ಮಾಡ್ತಾನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಕರೆಗೆ ಕೊಟ್ಟು ಏನು ವೇದಿಕೆ ಮೇಲೆ ಕೂತಂತ ಎಲ್ಲರೂ ತಾವು ಬಂದಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನಾನು ಹೆಚ್ಚಿಗೆ ಮಾತನಾಡಿದೆ. ಯಾಕಂದ್ರೆ ಇನ್ನೂ ನನಗೆ ಬಹಳ ಈ ಕಾಟು ಶ್ಯಾಮ್ ಬಗ್ಗೆ ಮಾತನಾಡಬೇಕಾಗಿತ್ತು. ಆದರೆ ಇವತ್ತು ಬಹಳ ವಿಸ್ತಾರವಾಗಿ ಕಾಟು ಶ್ಯಾಮ್ ಇಡೀ ಮಹಾಭಾರತದ ಇತಿಹಾಸವನ್ನೇ ನಮ್ಮ ಪರಮ ಪೂಜ್ಯ ಶ್ರೀಗಳು ಹೇಳಿದ್ರಿಂದ ನನಗೆ ಬಹಳ ಸಂತೋಷದಿಂದ ನಾವೆಲ್ಲ ಆ ದೇವರ ಸೇವೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈ ಕರೆಗೆ ಕೊಟ್ಟು ತಾವೆಲ್ಲ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಶ್ರೀರಾಮ್. ಕಾಟು ಶ್ಯಾಮ್ ಮಹಾರಾಜ್ ಕಿ ಜೈ. ಕಾಟು ಶ್ಯಾಮ್ ಮಹಾರಾಜ್ ಕಿ ಜೈ.